ಇವತ್ತು 2025ರಲ್ಲಿ ಬೆಂಗಳೂರಿನ ಜನಸಂಖ್ಯೆ 101,50,00,000 ಹೋಗಿದೆ. ಬೆಂಗಳೂರು ನಗರದ ಹಿತಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಬಹಳಷ್ಟು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಆಡಳಿತದ ಅಧಿಕಾರದ ಕ್ರೋಢೀಕರಣ ಆಗಿದೆ, ಪಾರದರ್ಶಕತೆ ಇಲ್ಲ, ಭ್ರಷ್ಟಾಚಾರಕ್ಕೆ ಬಹಳಷ್ಟು ಅವಕಾಶಗಳು ಇಂಥ ಒಂದು ಸಂಘಟನೆಯಲ್ಲಿ ಆಗಿದೆ. ಮೇಲೆ ಕೂಡ ಆಗಬೇಕು, ತಳ ಹಂತದಲ್ಲಿ ಕೂಡ ಆಗಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ದೊಡ್ಡ ಸಮಸ್ಯೆ ಇರೋದು ಅಧ್ಯಕ್ಷರೇ, ಇವತ್ತು BBMP ರೋಡ್ ಹಾಕ್ತಾರೆ, PWSS ಅಗಿತಾರೆ. ಒಂದು ಮೇಯರು 11 ತಿಂಗಳ ಅವಧಿ, ಒಂದು ಕಮಿಷನರ್ 786 ಚದರ ಕಿಲೋಮೀಟರ್ಗೆ ಈ ವಿಸ್ತೀರ್ಣದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಪ್ಯಾರಾಸ್ಟೇಟಲ್ ಏಜೆನ್ಸಿ BWSS ಇರ್ಬೋದು, BMTC ಇರ್ಬೋದು, ಅವ್ರದೇ ಆದಂತ ಒಂದು ಅಸ್ತಿತ್ವ ಇಟ್ಕೊಂಡು ಯಾವುದೇ ಸಮನ್ವಯ ಇಲ್ಲದೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಡಿಸೆಂಟ್ರಲೈಸ್ ಆಗಬೇಕು, ಪಾರದರ್ಶಕ ಆಗಬೇಕು, ಅದ್ರ ಜೊತೆಗೆ ಭ್ರಷ್ಟಾಚಾರ ಕಡಿವಾಣ ಆಗಬೇಕು. ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತೆ ಆ ನಾಗರಿಕರಿಗೆ ಏನು ಸರ್ವಿಸಸ್ ಒದಗಿಸಬೇಕು, ಒಂದು ಪರಿಣಾಮಕಾರಿ ರೀತಿಯಲ್ಲಿ ಒದಗಿಸಿ ಅಂತ ಹೇಳಿ ಒಂದು ಕೆಲವು ರೆಕಮೆಂಡೇಶನ್ಸ್ ಶಿಫಾರಿಶುಗಳು ಇವತ್ತು ಮಾಡಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ಆಡಳಿತದ ಅಧಿಕಾರದ ಕ್ರೋಢೀಕರಣ ಆಗಿದೆ. ನಾವು ಈ ಶಿಫಾರಿಶುಗಳನ್ನು ಮಾಡಿ ತಮಗೆ ಒಪ್ಪಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಓಕೆ.